ಅಶ್ವಿನಿ ಗೌಡ ಅವ್ರು ಮಾಡಿದ್ದು ಅಂತ ನಂಗೆ ಫಸ್ಟ್ ಆಫ್ ಆಲ್ ಹೆಂಗಾಯ್ತು ಅಂದರೆ, ಬೆಳಗ್ಗೆ ಹೇಳ್ತೀವಿ ಕಾಫಿ ಕುಡಿಯೋದಕ್ಕೆ ಕಿಚನಿಗೆ ಹೋಗ್ತೀವಿ, ಕಾಫಿ ಅಲ್ಲ ಕಷಾಯ ಕುಡಿಯೋದಕ್ಕೆ ಕಿಚನಿಗೆ ಹೋಗ್ತೀವಿ. ಹೋದಾಗ ಈ ಥರ ಡಿಸ್ಕಷನ್ ನಡೀತಿರುತ್ತೆ, ನೆನ್ನೆ ರಾತ್ರಿ ಗೆಜ್ಜೆ ಶಬ್ದ ಬಂತು ಅಂತ. ಇಟ್ ಇನ್ಕ್ಲೂಡೆಡ್ ಗಿಲ್ಲಿ, ಅಭಿ, ಚಂದ್ರಣ್ಣ. ಅದನ್ನ ಯಾರು ಸೀರಿಯಸ್ ಆಗಿ ತಗೊಂಡಿಲ್ಲ. ಬಿಕಾಸ್ ಗಿಲ್ಲಿ ಚಂದ್ರಣ್ಣ ಒಂಥರ ಟ್ರಿಕ್ಸ್ಟರ್ಸ್ ಥರ ಪ್ರ್ಯಾಂಕ್ ಮಾಡ್ತಿರ್ತಾರೆ, ತರಲೆ ಮಾಡ್ತಿರ್ತಾರೆ, ನಮ್ಮ ಆ್ಯಪಲ್ಸ್ ಕದಿತಿರ್ತಾರೆ, ಮೊಟ್ಟೆ ಕದ್ದು ತಿಂತಾ ಇರ್ತಾರೆ. ಸೊ ನಾವು ಅದನ್ನು ಸೀರಿಯಸ್ ಆಗಿ ತಗೊಂಡಿಲ್ಲ. ಫಸ್ಟ್ ಡೇ ಆಯಿತು, ಸೆಕೆಂಡ್ ಡೇ ಸೇಮ್ ಥಿಂಗ್ ರಿಪೀಟ್ ಆಯಿತು. ನಾವಿನ್ನ ಡೌಟಲ್ಲ ಇದ್ರಿ, ಇವ್ರು ಮಾಡ್ತಿದ್ದಾರಾ ಆ್ಯಂಡ್ ಮೋರ್ ದ್ಯಾನ್ ದಟ್ ಈ ಹಾರರ್ ಅದೆಲ್ಲ ನಾನು ನಂಬೋದೇ ಇಲ್ಲ. ಸೊ ನಾನು ಅಷ್ಟು ಇಂಟ್ರೆಸ್ಟ್ ಕೊಡ್ಲಿಕ್ಕೆ ಹೋಗಲಿಲ್ಲ. ಇಂಥ ಬಿಗ್ ಬಾಸ್ ಹೌಸಲ್ಲಿ ಅಷ್ಟೊಂದು ದೊಡ್ಡ ಶೋನಲ್ಲಿ ದಿಸ್ ಇಸ್ ಲೈಕ್ ಪ್ಲೀಸ್ ಅಂತ. ಸೊ ಅದು ಕಂಟಿನ್ಯೂ ಆಗ್ತಾ ಹೋಯಿತು. ಯಾವಾಗ ರಕ್ಷಿತಾ ಜೋರಾಗಿ ಹತ್ರಲ್ಲ ಆಗಲೇ ಏನಾಯಿತು ಅಂತ ಕೇಳೋದಕ್ಕೆ ನಾವು ರಕ್ಷಿತಾ ರೂಮ್ಗೆ ಹೋದಾಗಲೇ ಇವರು ನಾಗವಲ್ಲಿ ಅಂತ ರೇಗಿಸ್ತಿದ್ದ ವಿಚಾರ, ಇವ್ರು ಹೋಗಿ ಹಾಡಾಡಿದ್ದಾರೆ ಅಂತ ಅವ್ರು ಗಾಸಿಪ್ ಮಾಡಿದ ವಿಚಾರ ಗೊತ್ತಾಗಿದ್ದು. ಆಗ ರಕ್ಷಿತಾ ಅಳ್ತಿದ್ದಾಗ ವಿ ಆಲ್ ವೆಂಟ್ ಟು ಕನ್ಸೋಲ್ ಮಾಡ್ಲಿಕ್ಕೆ ಹೋದಾಗ ಇನ್ನೂ ಹುಡುಗರೆಲ್ಲ ಬರ್ತಿದ್ದಾಗ ಪ್ಲೀಸ್ ನಂಗೆ ಪ್ರೈವಸಿ ಕೊಡಿ ಅಂತ ಹೇಳಿದ್ರು. ಹಾಗೆ ಹೇಳಿದಾಗ ಇಟ್ಸ್ ಅ ಬೇಸಿಕ್ ಡೀಸೆನ್ಸಿ. ಆ ಟೈಮಲ್ಲಿ ಅವ್ರಿಗಿನ್ನೂ ಪುಷ್ ಮಾಡಬಾರ್ದು. ಮತ್ತು ಮಂಜು ಭಾಷಿಣಿ ಅವ್ರ ಜೊತೆ ಅವ್ರದ್ದು ಒಂದು ಕಂಫರ್ಟ್ ಝೋನ್ ಇತ್ತು. ಬಿಕಾಸ್ ಇಬ್ಬರು ಒಂದೇ ಭಾಷೆ ಮಾತಾಡೋದ್ರಿಂದ ಮಂಜು ಮಾತ್ರ ಶೇರ್ ಮಾಡ್ಕೋತಿದ್ರು. ಅದಕ್ಕೆ ನಾನು ರಾಶಿ ಅಲ್ಲಿಂದ ಎಕ್ಸಿಟ್ ತೊಗೊಂಡು ಐ ಟೋಲ್ಡ್ ಯಾರು ಮಾಡ್ತಾ ಇದ್ದಾರೋ ಸ್ಟುಪಿಡಿಟಿ ಮಾಡ್ತಿದ್ದಾರೆ, ಎಷ್ಟು ಅದನ್ನು ಬೆಳೆಸ್ತೀವೋ, ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ ಅವ್ರು ಕಂಟಿನ್ಯೂ ಮಾಡ್ತಾರೆ. ಇಗ್ನೋರ್ ಮಾಡಿ ಹಾಕಿದ್ರೆ ಓಕೆ ಇದು ವರ್ಕ್ ಆಗ್ತಿಲ್ಲ ಅಂತ ಸ್ಟಾಪ್ ಮಾಡ್ತಾರೆ. ದಿಸ್ ಇಸ್ ಹೌ ಐ ಸಾ ದ ಇನ್ಸಿಡೆಂಟ್. 3 days ಆಯಿತು. ಮಿಡ್ ವೀಕ್ ಎವಿಕ್ಷನ್ ಇತ್ತಲ್ಲ, ಅವಾಗ ಅವತ್ತಿನ ರಾತ್ರಿ ಗೆಜ್ಜೆ ಸೌಂಡ್ ಕೇಳಿಸ್ತು. ಹಿಂಗೆದ್ದು ಯಾರ್ಯಾರು ಎದ್ದಿದ್ದಾರೆ, ಯಾರ್ಯಾರು ಮಲಗಿದ್ದಾರೆ ಒಬ್ಸರ್ವ್ ಮಾಡ್ತಿದ್ದೆ. ಜಾನ್ವಿ ಅವರು ನನಗೆ ಬ್ಯಾಕ್ ತೋರಿಸ್ಕೊಂಡು ಮಲಗಿದ್ರು. ನಮ್ಮದು ಬೆಡ್ಡು ರೈಟ್ ನೆಕ್ಸ್ಟ್, ಬಟ್ ಒಂದು ಗಾಜಿತ್ತು ಮಧ್ಯ. ದಟ್ ವಾಸ್ ದ ಫಸ್ಟ್ ಟೈಮ್ ಐ ಹರ್ಡ್ ದಟ್ ಸೌಂಡ್. ಎದ್ದು ಕೂತು ಹಿಂಗೆ ನೋಡ್ತಿದ್ದೀನಿ, ಬ್ಲೈಂಡ್ಸ್ ಅಪ್ ಆಗುತ್ತೆ. ಬ್ಲೈಂಡ್ಸ್ ಡೌನ್ ಇತ್ತು. ಬ್ಲೈಂಡ್ಸ್ ಅಪ್ ಆದಮೇಲೆ ಬಿಗ್ ಬಾಸ್ ವಾಯ್ಸ್ ಬರುತ್ತೆ, ಎಲ್ಲರೂ ಗಾರ್ಡನ್ ಏರಿಯಾಗೆ ಬನ್ನಿ. ದಟ್ ವಾಸ್ ಮಿಡ್ ವೀಕ್ ಎವಿಕ್ಷನ್ ದಟ್ ಹ್ಯಾಪನ್. ಸತೀಶ್ ಅವರು ಹೊರಗಡೆ ಹೋಗ್ತಾರೆ. ಹೋದ್ಮೇಲೆ ಎಲ್ರಿಗೂ ಒಂದು ಭಯ ಶುರು ಆಗುತ್ತೆ, ಮಾಸ್ ಎವಿಕ್ಷನ್ ನಿಜ ಅಂತ. ಆ ಒಂದು ಭಯದಲ್ಲಿ, ಆ ಒಂದು ಟೆನ್ಷನಲ್ಲಿ ಇದಕ್ಕೆ ನಾನು ಅಷ್ಟು ಇಂಪಾರ್ಟೆನ್ಸ್ ಕೊಡಲ್ಲ. ನನಗೂ ಗೆಜ್ಜೆ ಶಬ್ದ ಕೇಳಿಸ್ತು ಅನ್ನೋದನ್ನ ಎಲ್ರಿಗೂ ಹೇಳ್ತೀನಿ. ಬಟ್ ನನಗೆ ಆ ಕ್ಷಣದಲ್ಲೇ ಆ ಟಾಪಿಕ್ ಇಂಪಾರ್ಟೆಂಟ್ ಆಗಿರಲಿಲ್ಲ. ಬಿಕಾಸ್ ಅದಕ್ಕಿಂತ ಒಂದು ದೊಡ್ಡ ಡೇಂಜರಲ್ಲಿ ನಾವೆಲ್ಲ ಇದ್ವಿ. ದ್ಯಾಟ್ ಡೇ ಡೈನಿಂಗ್ ಟೇಬಲ್ ಕೂತಿದ್ದಾಗ ಅಶ್ವಿನಿ ಗೌಡ ಅವರು, ಜಾನ್ವಿ ಅವರು ಏನೋ ಡಿಸ್ಕಷನ್ ಮಾಡ್ತಿರ್ತಾರೆ. ನಾನು ಬಂದು ಕೂತಾಗ ವಾಟ್ ಈಸ್ ದಿಸ್ ಪ್ರ್ಯಾಂಕ್ ಥಿಂಗ್, ದಿನಾ ಮಧ್ಯರಾತ್ರಿ ಡಿಸ್ಟರ್ಬೆನ್ಸ್ ಅಲ್ವಾ ಅದು ಅಂತ ಹೇಳಿದಾಗ ಇಂಡೈರೆಕ್ಟ್ಲಿ ನಾನು ಒಂದು ಹೇಳ್ತೀನಿ, ಅಶ್ವಿನಿ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಬರೀ ಬಿಗ್ ಬಾಸ್ ಕೊಟ್ಟಿರೋ ಟಾಸ್ಕ್ಸೇ ಆಡೋ ಹಾಗಿದ್ರೆ ಅದನ್ನು ಯಾರು ಬಂದು ಬೇಕಾದರೂ ಆಡ್ಬೋದು. ವಿ ಹ್ಯಾವ್ ಟು ಕ್ರಿಯೇಟ್ ಸಮಥಿಂಗ್, ದೇರ್ ಈಸ್ ಅ ಪ್ಲ್ಯಾನ್, ಯು ಶುಡಂಟ್ ಟೇಕ್ ಎವ್ರಿಥಿಂಗ್ ಪರ್ಸ್ನಲಿ ಅಂತೆಲ್ಲ ಹೇಳ್ತಾರೆ. ಆಗ ನನಗೆ ಒಂದು ಡೌಟ್ ಬರುತ್ತೆ, ಮೇ ಬಿ ದೀಸ್ ಲೇಡೀಸ್ ಆರ್ ಡೂಯಿಂಗ್ ದ ಪ್ರ್ಯಾಂಕ್ ಅಂತ ಅಂದ್ಕೊಂಡು ಸರಿ ಓಕೆ. ರಕ್ಷಿತಾ ಬಂದು ನನ್ನ ಹತ್ರ ಏನೂ ಶೇರ್ ಮಾಡ್ಕೊಂಡಿರಲ್ಲ. ಸೊ ಐ ಡೋಂಟ್ ನೋ. ಗಿಲ್ಲಿ ಸಪೋರ್ಟಾಗಿ ನಿಂತ್ಕೊಂಡ. ನಮ್ಗಿನ್ನ ಕಾಣಿಸ್ತಾ ಇದ್ದಿದ್ದು ಓಕೆ, ಇಲ್ಲಿ 2 ಗುಂಪುಗಳಾಗೋಗಿದೆ. ಒಂದು ಮಾಡಿಲ್ಲ ಅಂತ ಹೇಳ್ತಿರೋ ಗುಂಪು, ಇನ್ನೊಬ್ರು ಮಾಡಿದೀವಿ ಅಂತ ಮಾಡ್ತಿದ್ದೀರಾ ಅಂತ ಹೇಳ್ತಿರೋ ಗುಂಪು. ಅದೆರಡು ಮಧ್ಯ ಈ ನಾಗವಲ್ಲಿ ಥಿಂಗ್ ರಕ್ಷಿತಾ ಸೈಡಿಂದ ನಮಗೇನು ಅಷ್ಟು ಗೊತ್ತಿರಲಿಲ್ಲ ವಿಚಾರ. ಆಮೇಲೆ ಅದೇ ರಾತ್ರಿ ನಾನು ಹೋಗಿ, ರಾಶಿಕಾ ಅವ್ರ ರೂಮಲ್ಲಿ ಇರ್ತಾರೆ, ನಾನು ಹೋಗ್ತೀನಿ. ಹೋಗ್ಬಿಟ್ಟು ಯಾರು ಈ ಪ್ರ್ಯಾಂಕ್ ಎಲ್ಲ ಮಾಡ್ತಿದ್ದಾರೆ ಅಂತ ಹೇಳ್ತೀನಿ. ರಾಶಿಕಾ ಎಕ್ಸಿಟ್ ತಗೋತಾರೆ ಇಲ್ಲಿಂದ. ಐ ವಿಲ್ ಟೆಲ್, ಮಾಸ್ ಎವಿಕ್ಷನ್ ಇದೆ ಮುಂದೆ, ತುಂಬ ಸ್ಟ್ರೆಸ್ ಇದೆ, ಮಾಡೋದಿದ್ರೆ ದೊಡ್ಡದಾಗಿ ಮಾಡಿ ಒಂದು ರಾತ್ರಿ ಮುಗಿಸ್ಬಿಡ್ಲಿ. ಅದು ಬಿಟ್ಟು ದಿನಾ ರಾತ್ರಿ ನಿದ್ದೆಗೆಡಿಸ್ಕೊಂಡು, ಅವರು ನಿದ್ದೆಗೆಟ್ಟು ಗಲ್ ಅಂದ್ಕೊಂಡು ಸ್ಲೀಪ್ ಡಿಸ್ಟರ್ಬೆನ್ಸ್ ಇದು ಅಂತ ನಾನು ಮಾತಾಡ್ತೀನಿ. ಆವಾಗ ಅಶ್ವಿನಿ ಅವರು ಕೂಡ ಏನಕ್ಕೆ ಮಾಡ್ತಿದ್ದಾರೋ ಹಾಗೆ ಹೇಳ್ತಾರೆ. ಅಲ್ಲಿಂದ ಕಾವ್ಯ, ನಂಗೊತ್ತು ನೀವೇ ಮಾಡಿದ್ದು ಅಂತ ಹೇಳಿದಾಗಲೂ ನಾನು ಇಂಥ ಸಿಲ್ಲಿ ಪ್ರ್ಯಾಂಕ್ಸ್ ಎಲ್ಲ ಮಾಡಲ್ಲ ಅಂತಾನೆ ಅಶ್ವಿನಿ ಅವರು ಡಿಕ್ಲೇರ್ ಮಾಡ್ತಾರೆ. ನಂಗೆ ಅನಿಸ್ತು ಆವಾಗ ಮೇ ಬಿ ಅಶ್ವಿನಿ ಅವ್ರು ಮಾಡಿಲ್ಲ, ಜಾನ್ವಿ ಮಾಡಿರ್ಬೋದು ಅಂತ. ಎಕ್ಸಾಕ್ಟ್ಲಿ ಸೇಮ್ ಟೈಮ್ ರಕ್ಷಿತಾ ರೂಮಿಗೆ ಬರ್ತಾರೆ. ರೂಮಿಗೆ ಬಂದಾಗ ಜಾನ್ವಿ ಅವರು ನಾಮಿನೇಷನ್ ವಿಚಾರ ತಗೊಂಡು ಕಿರ್ಚಾಡ್ತಾರೆ. ಅವಾಗ ರಕ್ಷಿತಾ ಕೂಡ ರೇಸ್ ಆಗ್ತಾರೆ. ಐ ಟೆಲ್ ಯು ಒನ್ ಮೋರ್ ಥಿಂಗ್, ನಾನು ಅಲ್ಲಿ ಕೂತ್ಕೊಂಡು ನೀವು ಯಾಕೆ ಸ್ಟ್ಯಾಂಡ್ ತೊಗೊಂಡಿಲ್ಲ ಅಂತ ತುಂಬ ಪ್ರಶ್ನೆಗಳು ಬಂತು ನನಗೆ, ಟು ಬಿ ಆನೆಸ್ಟ್.
ಮೈ ಪಾಯಿಂಟ್ ವಾಸ್ ವೆರಿ ಸಿಂಪಲ್. ನಂದು ಅಶ್ವಿನಿದು ಒಂದು ಜಗಳ, ಅಶ್ವಿನಿ ಗೌಡ ಅವ್ರದ್ದು ಒಂದು ಜಗಳದ ವಿಚಾರ ಆಗತ್ತೆ. ಬಾಟಲ್ ಕಿತ್ಕೊಂಡಾಗ, ನಾನು ಸ್ಕ್ರ್ಯಾಚ್ ಮಾಡಿದಾಗ ಅವರು ಒಂದು ಬಿಗ್ ಡ್ರಾಮಾ ಮಾಡ್ತಾರೆ, ಮ್ಯಾನ್ ಹ್ಯಾಂಡ್ಲಿಂಗ್ ಆಯಿತು ಅಂತೆಲ್ಲ ಮಾತಾಡ್ತಾರೆ. ಐ ವಾಸ್ ದ ಓನ್ಲಿ ಪರ್ಸನ್ ಹೂ ಸ್ಟುಡ್ ಫಾರ್ ಮೈ ಸೆಲ್ಫ್. ಅಷ್ಟು ಜನ ವಿಟ್ನೆಸ್ ಮಾಡಿದ್ರು ಯಾರೂ ಬಂದು ಮಾತಾಡಲಿಲ್ಲ. ನನ್ನ ಜಂಟಿನೇ ಮಾತಾಡಲಿಲ್ಲ, ನಾನು ಒಬ್ಬಳೇ ಮಾತಾಡಿದ್ದು. ಅದಾದ ನಂತರ ಮನೆಯಿಂದ ನಾವು ರೆಸಾರ್ಟಿಗೆ ಹೋದ್ರಿ, ಅಲ್ಲೇನೋ ಸಮಸ್ಯೆಗಳಾಯಿತು, ಆ ಜಾಗ ಅಲ್ಲೇ ಸ್ಟಾಪ್ ಆಗೋಯ್ತು. ಸೊ ಕಮಿಂಗ್ ಬ್ಯಾಕ್ ಟು ರಕ್ಷಿತಾಸ್ ಮ್ಯಾಟರ್, ಫಾರ್ ದ ಫಸ್ಟ್ ಟೈಮ್ ಅವಳಿಗೋಸ್ಕರ ಅವಳು ಮಾತಾಡ್ತಿದ್ಲು. ಶೀ ರೇಸ್ಡ್ ಹರ್ ವಾಯ್ಸ್ ದ ರೈಟ್ ವೇ. ಅವಳಿಗೆ ಏನು ಅನಿಸ್ತೋ, ಸತ್ಯಗಳೇನಿತ್ತೋ ಅವಾಗ ಅವಳು ಓಪನ್ ಅಪ್ ಆಗ್ತಿದ್ಲು. ಸೊ ಅಲ್ಲಿ ಕೂತ್ಕೊಂಡು ನಾನು ಎರಡೂ ಟೀಮ್ನ ಒಬ್ಸರ್ವ್ ಮಾಡ್ತಿದ್ದೆ. ಬಿಕಾಸ್ ಯಾವ ವಿಷಯನೂ ನಾನು ವಿಟ್ನೆಸ್ ಮಾಡಿಲ್ಲ. ರಕ್ಷಿತಾ ಬಂದು ನನ್ನ ಹತ್ರ ಡೈರೆಕ್ಟ್ಲಿ ಏನು ಶೇರ್ ಮಾಡ್ಕೊಂಡಿರಲಿಲ್ಲ. ಇವ್ರ ಮೇಲೆ ಡೌಟ್ ಇತ್ತೆ ಹೊರತು ವಿಟ್ನೆಸ್ ಮಾಡದೇ ಇರೋ ಕಾರಣದಿಂದ ಐ ಕಾಂಟ್ ಅಕ್ಯೂಸ್ ದೆಮ್. ಸೊ ಹಾಗಾಗಿ ಐ ವಾಸ್ ಲಿಸ್ನಿಂಗ್ ಟು ಬೋತ್ ದ ಪಾರ್ಟೀಸ್. ದಟ್ ಈಸ್ ದ ಬೆಸ್ಟ್ ಥಿಂಗ್ ದಟ್ ಐ ಕುಡ್ ಡು. ಕೇಳುವಾಗ ರಕ್ಷಿತಾ ಆಗ ಮೆನ್ಷನ್ ಮಾಡ್ತಾರೆ, ಗಲ್ಗಲ್ ಸೌಂಡ್ ಎಲ್ಲ ನೀವು ಮಾಡ್ತೀರಾ ಅಂತ. ಇವರು ಡಿಫೆಂಡ್ ಮಾಡ್ಕೊಳ್ಳಲ್ಲ, ಮತ್ತೆ ನಾಮಿನೇಷನ್ ವಿಚಾರ ಹೇಳ್ತಾರೆ. ಆವಾಗ ಕನ್ಫರ್ಮ್ ಆಯಿತು ದಟ್ ಇವರೇ ಮಾಡ್ತಿರೋದು ಅಂತ. ಅಲ್ಲಿಂದ ನಾನು ಎಕ್ಸಿಟ್ ತೊಗೊಂಡು ಮಂಜುಮಾ ಹತ್ರ ಬಂದು, ರಕ್ಷಿತಾ ಇಸ್ ನಾಟ್ ಇನ್ನಸೆಂಟ್. ರಕ್ಷಿತಾ ಮಾಡದೇ ಇದ್ರೂ ಇವ್ರು ಮಾಡ್ತಿದಾರ ಕ್ಲಾರಿಟಿ ಇಲ್ಲ, ಬಟ್ ಶೀ ಈಸ್ ವೆರಿ ಸ್ಮಾರ್ಟ್. ಶಿ ಈಸ್ ನಾಟ್ ಇನ್ನಸೆಂಟ್. ಶಿ ಸ್ಟುಡ್ ಫಾರ್ ಹರ್ ಸೆಲ್ಫ್. ಒಂದು ಚೂರು ಸ್ಟಟರ್ ಆಗಿಲ್ಲ, ಆಗ ಒಂದು ಚೂರು ಸಮಸ್ಯೆ ಆಗಿಲ್ಲ. ಸೊ ಶಿ ಡೆಲ್ಟ್ ಇಟ್. ಸೊ ಅಲ್ಲಿ ನಮಗೆ ಇದು ಈ ಥರ ಇಷ್ಟೊಂದು ಪರ್ಸ್ನಲ್ ಆಗುತ್ತೆ ಅಂತ ಯಾವ ಐಡಿಯಾ ಕೂಡ ಇರಲಿಲ್ಲ.